ರಾಷ್ಟ್ರದ ಹಿತವನ್ನ ಕಾಪಾಡಿಕೊಂಡು ದೇಶಭಕ್ತಿಯನ್ನ ಮೈಗೂಡಿಸಿಕೊಂಡು ಬಸವ ತತ್ವವನ್ನ ಪ್ರಚಾರ ಮಾಡುತ್ತಿರುವ ಸಂಘಟನೆ ಅದು ರಾಷ್ಟ್ರೀಯ ಬಸವದಳ. ಜಾತಿ ವರ್ಣ ವರ್ಗರಹಿತವಾದ ಧರ್ಮ ಸಹಿತವಾದ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕೆಂಬ ಗುರಿಯನ್ನು ಹೊಂದಿರುವ ಸಂಘಟನೆ ಅದು ರಾಷ್ಟ್ರೀಯ ಬಸವದಳ. ಅನೇಕ ದಶಕಗಳ ಹಿಂದೆ ಹುಟ್ಟಿರುವ ಅತಿ ದೊಡ್ಡದಾದ ಬಸವಪರ ಸಂಘಟನೆ ಯಾವುದಾದರೂ ಇದ್ರೆ ಅದು ರಾಷ್ಟ್ರೀಯ ಬಸವದಳ. ಬಸವ ಭಕ್ತರನ್ನ ನಾವು ಎಲ್ಲ ಕಡೆ ಕಾಣುತ್ತೇವೆ, ಆದರೆ ತತ್ವನಿಷ್ಠರನ್ನ ನಾವು ಎಲ್ಲಿ ಕಾಣುತ್ತೇವೆ ಅಂದ್ರೆ ಅದು ರಾಷ್ಟ್ರೀಯ ಬಸವದಳ. ಪ್ರವಚನ ಪಿತಾಮಹ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರಿಂದ ಸ್ಥಾಪನೆಗೊಂಡು ಬಸವಾತ್ಮಜೆ ಪೂಜ್ಯ ಮಾತೆ ಮಹಾದೇವಿಯವರ ಮೂಲಕ ಬಾನೆತ್ತರಕ್ಕೆ ಬೆಳೆದಿರುವಂತಹ ಸಂಘಟನೆ ಅದು ರಾಷ್ಟ್ರೀಯ ಬಸವದಳ. ಇಂತಹ ಒಂದು ಸಂಘಟನೆಯ ಮೂಲಕ ಅನೇಕ ಸಂಘಟನೆಗಳು ಹುಟ್ಟಿಕೊಂಡರೂ ಕೂಡ ಅನೇಕ ಪೆಟ್ಟುಗಳನ್ನು ತಿಂದು ಕೂಡ ಇನ್ನೂ ಗಟ್ಟಿಯಾಗಿ ನಿಂತಿರುವ ಸಂಘಟನೆ ಅದು ರಾಷ್ಟ್ರೀಯ ಬಸವದಳ. ತ್ಯಾಗ, ಬಲಿದಾನ ಮತ್ತು ಸಂಕಲ್ಪ ಶಕ್ತಿಗಳ ಮೂಲಕ ಕಟ್ಟಿರುವ ಸಂಘಟನೆಯಾಗಿರುವುದರಿಂದ ಕೊನೆಯ ತನಕ ಉಳಿಯಬಹುದಾದ ಸಂಘಟನೆ ಅದು ರಾಷ್ಟ್ರೀಯ ಬಸವದಳ.